ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಇನ್ನೊಂದು ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಕ್ವಶನ್ ಏನ್ ಕೇಳ್ತಾ ಇರೋದು, ಇನ್ ಎ ಕ್ವಿಜ್ ಕಾಂಟೆಸ್ಟ್ ಆಫ್ ಆನ್ಸರಿಂಗ್ ಎಸ್ ಆರ್ ನೋ, ಒಂದು ಎಸ್ ಹೇಳ್ಬೇಕು ಅಥವಾ ನೋ ಹೇಳ್ಬೇಕು. ಸೊ ಆಪ್ಷನ್ಸ್ ಇರೋದು ನನಗೆ ಎರಡೇ. ವಾಟ್ ಈಸ್ ದ ಪ್ರೊಬಬಿಲಿಟಿ ಆಫ್ ಗೆಸ್ಸಿಂಗ್ ಅಟ್ ಲೀಸ್ಟ್ 6 ಆನ್ಸರ್ಸ್ ಕರೆಕ್ಟ್ಲಿ ಔಟ್ ಆಫ್ 10 ಕ್ವಶನ್ಸ್. ನನ್ನ ಹತ್ರ 10 ಕ್ವಶನ್ಗಳಿದಾವೆ, 10ರಲ್ಲಿ 6 ಕ್ವಶನ್ ಅನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡೋದು ಅಂತ ಅಂದ್ರೆ ಅದು ಎಸ್ ಆಗಿದ್ರೆ ಎಸ್, ನೋ ಆಗಿದ್ರೆ ನೋ, ಆ ತರ. ಆಲ್ಸೋ ಫೈಂಡ್ ದ ಪ್ರೊಬಬಿಲಿಟಿ ಆಫ್ ದ ಸೇಮ್ ಇಫ್ ದೇರ್ ಆರ್ 4 ಆಪ್ಷನ್ಸ್ ಫಾರ್ ಕರೆಕ್ಟ್ ಆನ್ಸರ್ ಅಂತ ಅಂದ್ರೆ ಫಸ್ಟ್ 2 ಆಪ್ಷನ್ಸ್ ಇದ್ದಾಗ 6 ಆನ್ಸರ್ ಅನ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೊಬಬಿಲಿಟಿನ ಹುಡುಕ್ರಿ. ಆಮೇಲೆ ಅದನ್ನ 4 ಆಪ್ಷನ್ ಕನ್ವರ್ಟ್ ಮಾಡ್ಕೊಳ್ಳಿ. 2 ಆಪ್ಷನ್ ಇತ್ತಲ್ಲ ಅದನ್ನ 4 ಆಪ್ಷನ್ಗೆ ಪ್ರೊಬಬಿಲಿಟಿ ಏನಾಗ್ಬೋದು ಅಂತ ಕಂಡಿಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಸಾಲ್ವ್ ಮಾಡ್ತಾ ಹೋಗೋಣ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರಿಬೇಕು, ಸರಿನಾ? ಎನ್ ವ್ಯಾಲ್ಯೂ ಏನು? ಎನ್ ಅಂತಂದ್ರೆ ನನ್ನ ಹತ್ರ ಇರೋದು ಟೋಟಲ್ 10 ಕ್ವಶನ್ಗಳು, ಸೊ 10 ಅಂತ ಬರುತ್ತೆ. ನೆಕ್ಸ್ಟ್ ಪ್ರೊಬಬಿಲಿಟಿ ಪಿ ಈಸ್ ಈಕ್ವಲ್ ಟು ಏನಂತ ಹೇಳ್ತಾ ಇರೋದು, ಇನ್ ಎ ಕ್ವಿಜ್ ಕಂಟೆಸ್ಟ್ ಆಫ್ ಆನ್ಸರಿಂಗ್ ಎಸ್ ಆರ್ ನೋ. ಸೊ ಎಸ್ ಆರ್ ನೋ ಅಂತ ಬಂದಾಗ ನನ್ನ ಪ್ರೊಬಬಿಲಿಟಿ ಏನಾಗುತ್ತೆ 1/2 ಆಗುತ್ತೆ, ಸರಿನಾ? ಆನ್ಸರಿಂಗ್ ಕರೆಕ್ಟ್ಲಿ ನಾನು ಕರೆಕ್ಟಾಗಿ ಆನ್ಸರ್ ಮಾಡಿರುವಂಥ ಪ್ರೊಬಬಿಲಿಟಿ ಎಷ್ಟು? 1/2. ಯಾವುದೋ ಒಂದು ಕ್ವಶನ್ ಅನ್ನ ಕೇಳಿದ್ರು, ನಾನು ಎಸ್ ಹೇಳಬೇಕು ಅಥವಾ ನೋ ಹೇಳ್ಬೇಕು. ನಾನು ಇವಾಗ ಎಸ್ ಅಂತ ಅಂದೆ ಅಂತ ಅನ್ಕೊಳ್ಳಿ, ಅದು ಕರೆಕ್ಟ್ ಇದ್ರೆ ಓಕೆ, ಕರೆಕ್ಟ್ ಇಲ್ಲ ಅಂತಂದ್ರೆ ತಪ್ಪಲ್ವಾ? ಸೊ ಆ ಥರ ಎಷ್ಟಿರುತ್ತೆ ಪ್ರೊಬಬಿಲಿಟಿ? ಹಾಫ್. ಅಂತ ಅಂದ್ರೆ ನಾವು ಯಾವತ್ತಿದ್ರೂ ಪ್ರೊಬಬಿಲಿಟಿನ 0 ಇಂದ 1 ಕೂಡ ಅಳಿತಾ ಹೋಗ್ತೀವಿ. ಟೋಟಲ್ ಪ್ರೊಬಬಿಲಿಟಿ ಸಮ್ ಮಾಡಿದಾಗ ಏನಾಗಿರುತ್ತೆ? 1ಗೆ ಈಕ್ವಲ್ ಆಗಿರುತ್ತೆ. ಟೋಟಲ್ ಮಾಡಿದಾಗ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ? 1ಗೆ. ಇಲ್ಲಿರೋದು ನನಗೆ ಎರಡೇ ಇನ್ಸ್ಟೆನ್ಸ್, ಎರಡೇ ಪಾಸಿಬಿಲಿಟಿ, ಒಂದು ಎಸ್ ಅಥವಾ ನೋ. ಸೊ 2ರಲ್ಲಿ 1 ಅಂತ, ಆ ತರ. ನೆಕ್ಸ್ಟ್ ಕ್ಯೂ ವ್ಯಾಲ್ಯೂ ಏನಾಗಿರುತ್ತೆ? ಕ್ಯೂ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಪಿ. ಸೊ ಕ್ಯೂ ವಿಲ್ ಬಿ ಈಕ್ವಲ್ ಟು 1 ಮೈನಸ್ 1 ಡಿವೈಡೆಡ್ ಬೈ 2. ಕ್ಯೂ ವಿಲ್ ಬಿ ಈಕ್ವಲ್ ಟು 2 1s. ಸೊ 2 ಮೈನಸ್ 1/2 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಯ್ತು? 1/2 ಅಷ್ಟೇ, ಸೇಮ್, ಸರಿನಾ? ಪಿ ವ್ಯಾಲ್ಯೂ ಇಸ್ 1/2, ಕ್ಯೂ ವ್ಯಾಲ್ಯೂ ಇಸ್ 1/2 ಅಂಡ್ ಎನ್ ವ್ಯಾಲ್ಯೂ ಇಸ್ 10. ಸೊ ಇವಾಗ ಯೂಸಿಂಗ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಸೊ ಈಗ ಫಾರ್ಮುಲಾ ಏನ್ ಯೂಸ್ ಮಾಡೋದು ನಾವು? ಪಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎನ್ ಸಿ ಎಕ್ಸ್ ಇಂಟು ಪಿ ಪವರ್ ಎಕ್ಸ್ ಇಂಟು ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್, ಸರಿನಾ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಸಿ ಎಕ್ಸ್ ಇಂಟು ಪಿ ಪವರ್ ಎಕ್ಸ್ ಇಂಟು ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್. ಇದು ಫಾರ್ಮುಲಾ. ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವ್ರು ಕೇಳ್ತಾ ಇರೋದೇನು? ಅಟ್ಲೀಸ್ಟ್ 6 ಕ್ವಶನ್ ಅನ್ನ ಆನ್ಸರ್ ಮಾಡಬೇಕು. ಅಟ್ಲೀಸ್ಟ್ ಅಂತ ಅಂದ್ರೆ 6 ಕ್ವಶನ್ ಆನ್ಸರ್ ಮಾಡ್ಬೋದು, 7 ಆದ್ರೂ ಓಕೆ, 8 ಆದ್ರೂ ಓಕೆ, 9 ಆದ್ರೂ ಓಕೆ, 10 ಆದ್ರೂ ಓಕೆ, ಸರಿನಾ? ಅಟ್ಲೀಸ್ಟ್ 6 ಆದ್ರೂ ಕೂಡ ನೀವು ಆನ್ಸರ್ ಮಾಡಿರ್ಬೇಕು. 10ರಲ್ಲಿ 7 ಆದ್ರೂ ಓಕೆ, 8 ಆದ್ರೂ ಓಕೆ, ಆ ತರ 10 ಆದ್ರೂ ಕೂಡ ಓಕೆ ಅಂತ. ಅವ್ರು ಕೇಳ್ತಾ ಇರೋದು ಪ್ರೊಬಬಿಲಿಟಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಅಂತ. ಸೊ ವ್ಯಾಲ್ಯೂ ಏನಾಗುತ್ತೆ? ಪ್ರೊಬಬಿಲಿಟಿ ಆಫ್ 6 ಪ್ಲಸ್ ಪ್ರೊಬಬಿಲಿಟಿ ಆಫ್ 7 ಪ್ಲಸ್ ಪ್ರೊಬಬಿಲಿಟಿ ಆಫ್ 8 ಪ್ಲಸ್ ಪ್ರೊಬಬಿಲಿಟಿ ಆಫ್ 9 ಪ್ಲಸ್ ಪ್ರೊಬಬಿಲಿಟಿ ಆಫ್ 10. ಯಾಕೆ 10ಗೆ ನಿಲ್ಸಿದ್ದು? ಟೋಟಲ್ ನನ್ನ ಹತ್ರ ಇದ್ದಿದ್ದೆ 10 ಕ್ವಶನ್ಗಳು, ಸೊ ಎನ್ನಿಗೆ ನಿಲ್ಲಿಸ್ಬೇಕು. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಪಿ ಆಫ್ 6, ಎಕ್ಸ್ ಜಾಗಕ್ಕೆ 6 ಅನ್ನ ರಿಪ್ಲೇಸ್ ಮಾಡಿ. ಎನ್ ವ್ಯಾಲ್ಯೂ ಏನಿರೋದು? ನನಗೆ ಎನ್ ವ್ಯಾಲ್ಯೂ 10 ಇರೋದು. ಸೊ 10 ಸಿ 6 ಇಂಟು ಪಿ ವ್ಯಾಲ್ಯೂ ಈಸ್ 1/2 ಪವರ್ ಎಕ್ಸ್ ಜಾಗದಲ್ಲಿ ಏನು ತಗೊಂಡಿದ್ದೀವಿ ಇವಾಗ? 6 ತಗೊಂಡಿದ್ದೀವಿ. 6 ಇಂಟು ಕ್ಯೂ ವ್ಯಾಲ್ಯೂ ಏನಿದೆ? 1/2 ಪವರ್ ಎನ್ ವ್ಯಾಲ್ಯೂ ಇಸ್ 10 ಮೈನಸ್ ಎಕ್ಸ್ ವ್ಯಾಲ್ಯೂ ಏನಿದೆ? ನನಗೆ 6 ಇದೆ. ಗೊತ್ತಾಯ್ತಾ? ಎಸ್. ಎಲ್ಲೆಲ್ಲಿ ಎಕ್ಸ್ ಇತ್ತು ಅಲ್ಲಿಗೆಲ್ಲ 6 ಹಾಕಿದೀವಿ. ಎಲ್ಲಿ ಎನ್ ಇತ್ತು ಅಲ್ಲಿಗೆಲ್ಲ 10, ಎಲ್ಲಿ ಪಿ ಇತ್ತು ಅಲ್ಲಿಗೆ 1/2, ಕ್ಯೂ ವ್ಯಾಲ್ಯೂ ಇಸ್ 1/2, ಆ ಥರ. ಪ್ಲಸ್ ಈಗ ಏನು ಮಾಡಬೇಕು? 7 ಅನ್ನ ಹಾಕಬೇಕು. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ 7. ಸೊ 10 ಸಿ 7 ಇಂಟು 1/2 ಪವರ್ 7 ಇಂಟು 1/2 ಪವರ್ 10 ಮೈನಸ್ 7 ಪ್ಲಸ್ ಈಗ 8 ಅನ್ನ ಪ್ಲೇಸ್ ಮಾಡಿ. 10 ಸಿ 8 ಇಂಟು 1/2 ಪವರ್ 8 ಇಂಟು 1/2 ಪವರ್ 10 ಮೈನಸ್ 8 ಪ್ಲಸ್ 9 ಅನ್ನ ಪ್ಲೇಸ್ ಮಾಡಿ. 10 ಸಿ 9 ಇಂಟು 1/2 ಪವರ್ 9 ಇಂಟು 1/2 ಪವರ್ 10 ಮೈನಸ್ 9 ಪ್ಲಸ್ ಇವಾಗ 10 ಅನ್ನ ಪ್ಲೇಸ್ ಮಾಡಿ. 10 ಸಿ 10 ಇಂಟು 1/2 ಪವರ್ 10 ಇಂಟು 1/2 ಪವರ್ 10 ಮೈನಸ್ 10, ಸರಿನಾ? ಇವಾಗ ಒಂದೊಂದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 10 ಸಿ 6 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? 10 ಎನ್ ಸಿ ಆರ್ ಬಟನ್ 6 ಅನ್ನ ಒತ್ತಿ 10 ಸಿ 6 ಬರುತ್ತೆ. ಯಾವ ರೀತಿ? 10 ಅನ್ನ ಒತ್ತಬೇಕು, ಎನ್ ಸಿ ಆರ್ ಬಟನ್ ಅನ್ನ ಒತ್ತಿ ಆಮೇಲೆ
6 ಅನ್ನ ಒತ್ತಿ ಆಮೇಲೆ ಇಸ್ ಈಕ್ವಲ್ ಟು ನಾವು ಹೊಡೆದ್ರೆ ನಮಗೆ 10C6 ವ್ಯಾಲ್ಯೂ ಬರುತ್ತೆ. 10 NCR ಬಟನ್ 6 ಇಸ್ ಈಕ್ವಲ್ ಟು, ಸೊ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ 210 ಬಂದಿದೆ ಇಂಟು 1/2 ಪವರ್ 6 1/2 ಪವರ್ 10 ಮೈನಸ್ 6. ಸೊ ಇವಾಗ ಏನ್ ಮಾಡಿ ಅಂತಂದ್ರೆ 1/2 ಬದಲು 0.5 ಯೂಸ್ ಮಾಡ್ಬೋದಾ? 1/2 ಅಂತ ಅಂದ್ರೆ 0.5 ಅಲ್ವಾ, ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಒಂದೇ ಸಲ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ, ಸರಿನಾ? 10C6 ವ್ಯಾಲ್ಯೂ ಏನ್ ಬಂದಿದೆ 210 ಬಂದಿದೆ ಇಂಟು 1/2 ಅಂತಂದ್ರೆ 0.5 0.5 ಟು ದ ಪವರ್ ಆಫ್ 6 0.5 ಪವರ್ 6 ಇಂಟು 0.5 ಪವರ್ 10 ಮೈನಸ್ 6 ಅಂತಂದ್ರೆ 4. ಸೊ 0.5 ಟು ದ ಪವರ್ ಆಫ್ 4. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ವ್ಯಾಲ್ಯೂ ಈಸ್ 0.205. ಡೆಸಿಮಲ್ ಆದ್ಮೇಲೆ 3 ಅಥವಾ 4 ಪಾಯಿಂಟ್ ಅನ್ನ ತಗೊಂತ ಹೋಗಿ ಸಾಕು. ಪ್ಲಸ್ ನೆಕ್ಸ್ಟ್ ಇದಕ್ಕೂ 10C7 10 NCR ಬಟನ್ 7 ಅನ್ನ ಒತ್ತಿ ಈಸ್ ಈಕ್ವಲ್ ಟು ನ ಒತ್ತಿರಿ. ಎಷ್ಟು ಬಂತು? 120 ಬಂತು. ಸೊ 120 ಇಂಟು 1/2 ಪವರ್ 7 ಅಂತಂದ್ರೆ 0.5 ಪವರ್ 7 0.5 ಪವರ್ 7 ಇಂಟು 1/2 ಪವರ್ 10 ಮೈನಸ್ 7 ಅಂತಂದ್ರೆ 3 ಆಗುತ್ತಲ್ವಾ, ಸೊ 0.5 ಪವರ್ 3. ಸೊ ವ್ಯಾಲ್ಯೂ ಎಷ್ಟಾಯ್ತು ನಮಗೆ? 0.117 ಪ್ಲಸ್ ನೆಕ್ಸ್ಟ್ 10C8 10 NCR ಬಟನ್ 8 ಈಸ್ ಈಕ್ವಲ್ ಟು ಹೊಡೆದ್ರೆ 10C8 ಬರುತ್ತೆ 45. ಅದು 45 ಇಂಟು 1/2 ಪವರ್ 8 ಅಂತಂದ್ರೆ 0.5 ಟು ದ ಪವರ್ ಆಫ್ 8 ಇಂಟು 1/2 ಪವರ್ 10 ಮೈನಸ್ 8 10 ಮೈನಸ್ 8 ಅಂತಂದ್ರೆ 2. ಸೊ 0.5 ಟು ದ ಪವರ್ ಆಫ್ 2. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 0.043 ಬಂತು. ಪ್ಲಸ್ 10C9 10 NCR ಬಟನ್ 9 ಅನ್ನ ಒತ್ತಿ ಈಸ್ ಈಕ್ವಲ್ ಟು ನ ಒತ್ತಿರಿ. ಎಷ್ಟು ಬಂತು? 10 ಇಂಟು 1/2 ಪವರ್ 9 ಅಂತ ಅಂದ್ರೆ 0.5 ಟು ದ ಪವರ್ ಆಫ್ 9 ಇಂಟು 1/2 ಪವರ್ 10 ಮೈನಸ್ 1 10 ಮೈನಸ್ 9 ಅಂತ ಅಂದ್ರೆ 1 ಅಲ್ವಾ, ಸೊ 0.5 ಹಾಕಿದ್ರೆ ಸಾಕು. 0.5 ಪವರ್ 1 ಆ ಥರ. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 9.765 ಇಂಟು 10 ಪವರ್ ಮೈನಸ್ 3. ಸರಿನಾ? ಇದಷ್ಟು ಕೂಡ ಮಲ್ಟಿಪ್ಲೈ ಆ್ಯಡ್ ಮಾಡಿದಾಗ ಕರೆಕ್ಟ್ ಆಗ್ತಾ ಹೋಗುತ್ತೆ. ಪ್ಲಸ್ 10C10 ಸೊ 10 NCR ಬಟನ್ 10 ವ್ಯಾಲ್ಯೂ ಎಷ್ಟು ಬಂತು? 1. ಸೊ 1 ಇಂಟು 1/2 ಪವರ್ 10 ಅಂತಂದ್ರೆ 0.5 ಟು ದ ಪವರ್ ಆಫ್ 10 ಇಂಟು 1/2 ಪವರ್ 10 ಮೈನಸ್ 10. ನೋಡಿ ಇಲ್ಲಿ 10 ಮೈನಸ್ 10 ಅಂದ್ರೆ 0. ಯಾವುದೇ ಒಂದು ವ್ಯಾಲ್ಯೂಗೆ ಪವರ್ 0 ಆಗಿದ್ರೆ ಅದರ ವ್ಯಾಲ್ಯೂ 1ಗೆ ಈಕ್ವಲ್ ಆಗುತ್ತೆ. 1000 ಪವರ್ 0 is 1, 2000 ಪವರ್ 0 is 1 ಆ ಥರ. ಸೊ ವ್ಯಾಲ್ಯೂ ಎಷ್ಟಕ್ಕೆ ಈಕ್ವಲ್ ಆಯಿತು? ಇದು 1. ಸೊ ಇಂಟು 1 ಅನ್ನು ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬಂತಪ್ಪ ನಮಗೆ? 9.765 ಇಂಟು 10 ಪವರ್ ಮೈನಸ್ 4. ಸೊ ಇವಾಗ ಇದಷ್ಟು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಆಡ್ ಮಾಡ್ತಾ ಹೋಗಿ. 0.205 ಪ್ಲಸ್ 0.117 ಪ್ಲಸ್ 9.765 ಇಂಟು 10 ಪವರ್ ಮೈನಸ್ 3 ಪ್ಲಸ್ 9.765 ಇಂಟು 10 ಪವರ್ ಮೈನಸ್ 4. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ? 0.3327. ಸೊ ಈಗ ನಮಗೇನು ವ್ಯಾಲ್ಯೂ ಸಿಕ್ತು? ಏನಾದ್ರೂ ಕೂಡ ಎರಡೇ ಆಪ್ಷನ್ಸ್ ಇದ್ರೆ, ಈಗ ನಾವೇನ್ ಮಾಡಬೇಕು? 4 ಆಪ್ಷನ್ಸ್ ಇದ್ರೆ ಏನ್ ಮಾಡಬೇಕು ಅಂತ ನೋಡ್ಬೇಕಾಗತ್ತೆ. 4 ಆಪ್ಷನ್ಸ್. ಸೊ 4 ಆಪ್ಷನ್ಸ್ ಅಂತ ಬಂದಾಗ ನಮಗೆ ಪ್ರೊಬಬಿಲಿಟಿ ಏನಾಗುತ್ತೆ ಅಂತ ಅಂದ್ರೆ ಕರೆಕ್ಟ್ ಆನ್ಸರ್ ಮಾಡುವಂತ ಪ್ರೊಬಬಿಲಿಟಿ 1/4. ಯಾಕೆ? ನಮ್ಮ ಹತ್ರ 4 ಆಪ್ಷನ್ ಇದೆ, ABCD. ಸೊ ಅದರಲ್ಲಿ ಒಂದು ಮಾತ್ರ ಕರೆಕ್ಟ್ ಆನ್ಸರ್ ಇರೋದಕ್ಕೆ ಸಾಧ್ಯ. ಎರಡೆರಡು ಇರುತ್ತಾ? ಇಲ್ಲ. ಸೊ ಅದಕ್ಕೆ ಅದರ ಪ್ರೊಬಬಿಲಿಟಿ ಏನು? 4ರಲ್ಲಿ ಒಂದು ಕರೆಕ್ಟ್ ಆನ್ಸರ್ ಇರ್ಬೋದು. ನೆಕ್ಸ್ಟ್ ಕ್ಯೂ ಅಲ್ಲಿ ಏನಾಗುತ್ತೆ? ಕ್ಯೂ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಪಿ ಅಂತ ಅಂದ್ರೆ 1 ಮೈನಸ್ 1/4 whose ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 3/4. ಸರಿನಾ? ಈಗ ಪಿ ವ್ಯಾಲ್ಯೂ 1/4 ಆಗಿದೆ, ಕ್ಯೂ ವ್ಯಾಲ್ಯೂ 3/4 ಆಗಿದೆ, ಎನ್ ವ್ಯಾಲ್ಯೂ ಸೇಮ್ ಇರುತ್ತೆ. ಯಾಕಂತಂದ್ರೆ ಟೋಟಲ್ 10 ಕ್ವಶನ್. ಸೊ ಇವಾಗ ಈ ಒಂದು ಫಾರ್ಮುಲಾ ಏನಾಗುತ್ತೆ? ಪಿ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎನ್ ಜಾಗದಲ್ಲಿ 10CX ಇಂಟು ಪಿ ಜಾಗದಲ್ಲಿ 1/4 ಪವರ್ ಎಕ್ಸ್ ಇಂಟು ಕ್ಯೂ ಜಾಗದಲ್ಲಿ 3/4 ಪವರ್ 10 ಮೈನಸ್ ಎಕ್ಸ್. ಗೊತ್ತಾಯ್ತಾ ಯಾವ ರೀತಿ ಬರೆಯೋದು ಅಂತ? ಸೊ ಇವಾಗ ರಿಫೈನ್ಡ್ ಫಾರ್ಮುಲಾ ಯಾವುದಕ್ಕೆ? ಎರಡನೇ ಕಂಡೀಷನ್ ಪ್ರಕಾರ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 10CX ಇಂಟು 1/4 ಪವರ್ ಎಕ್ಸ್ ಇಂಟು 3/4 ಪವರ್ 10 ಮೈನಸ್ ಎಕ್ಸ್. ಸೊ ಇದಕ್ಕೆ ಸಾಲ್ವ್ ಮಾಡೋಣ. ಈಗಲೂ ಕೂಡ ನಾನು ಪಿ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಅನ್ನೇ ಕಂಡುಹಿಡಿಬೇಕು. ಸೊ ಅದಕ್ಕೋಸ್ಕರ ಸೇಮ್ ಪ್ರೊಸೀಜರ್, ಪಿ ಆಫ್ 6 ಪ್ಲಸ್ ಪಿ ಆಫ್ 7 ಪ್ಲಸ್ ಪಿ ಆಫ್ 8 ಪ್ಲಸ್ ಪಿ ಆಫ್ 9 ಪ್ಲಸ್ ಪಿ ಆಫ್ 10 ಅಂತ ಹಾಕೊಳ್ಳಿ.
ಈಗ ನೋಡಿ ಇಲ್ಲಿ 10C6 ಸೇಮ್ ಉಳ್ಕೊಳುತ್ತೆ 10C6 ಇಂಟು ಬರೀರಿ ಇಲ್ಲಿ 1/4 ಪಿ ವ್ಯಾಲ್ಯೂ ಇಸ್ 1/4 ಎಕ್ಸ್ ವ್ಯಾಲ್ಯೂ 6 ಅಂತ ತೊಗೊಂಡಿದೀವಿ ಇಂಟು ಕ್ಯೂ ವ್ಯಾಲ್ಯೂ 3/4 ಇದೆ ಎಕ್ಸ್ ವ್ಯಾಲ್ಯೂ ಏನಂತ ಎನ್ ವ್ಯಾಲ್ಯೂ ಇಸ್ 10 ಮೈನಸ್ ಎಕ್ಸ್ ವ್ಯಾಲ್ಯೂ ಇಸ್ 6 ಸರಿನಾ ಎಸ್ ಏನಿಲ್ಲ ಪಿ ಮತ್ತು ಕ್ಯೂ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗಿರೋದಲ್ಲಿ ಪ್ಲಸ್ 10C7 ಇಂಟು 1/4 ಪವರ್ 7 ಇಂಟು 3/4 ಪವರ್ 10 ಮೈನಸ್ 7 ಪ್ಲಸ್ 10C8 ಇಂಟು 1/4 ಪವರ್ 8 ಇಂಟು 3/4 ಪವರ್ 10 ಮೈನಸ್ 8 ಪ್ಲಸ್ 10C9 ಇಂಟು 1/4 ಪವರ್ 9 ಇಂಟು 3/4 ಪವರ್ 10 ಮೈನಸ್ 9 ನೆಕ್ಸ್ಟ್ ಪ್ಲಸ್ 10C10 ಇಂಟು 1/4 ಪವರ್ 10 ಇಂಟು 3/4 ಪವರ್ 10 ಮೈನಸ್ 10 ಸರಿನಾ ಸೊ ಇದಷ್ಟು ಈಗ ಇನ್ನು ಸಿಂಪ್ಲಿಫೈ ಮಾಡ್ಕೊಳೋದಕ್ಕೆ 1/4 ವ್ಯಾಲ್ಯೂ ಏನು ಬರುತ್ತೆ 1/4 ಅಂತಂದ್ರೆ 0.25 ಅನ್ನ ಯೂಸ್ ಮಾಡ್ಕೊಳ್ಳಿ 1/4 ಜಾಗಕ್ಕೆ 3/4 ಜಾಗಕ್ಕೆ 3/4 ಜಾಗಕ್ಕೆ 0.75 ಅನ್ನ ಯೂಸ್ ಮಾಡ್ಕೊತ ಹೋಗಿ ಸರಿನಾ ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಸೊ 10C6 ವ್ಯಾಲ್ಯೂ 10 NCR ಬಟನ್ ಮತ್ತೆ 6 ವ್ಯಾಲ್ಯೂ ಎಷ್ಟಾಯ್ತು 210 ಸೊ 210 ಇಂಟು 1/4 ಅಂತಂದ್ರೆ 0.25 ಅಲ್ವಾ ಸೊ 0.25 ಟು ದ ಪವರಲ್ಲಿ ಎಷ್ಟಿದೆ 6 ಇದೆ ಇಂಟು 3/4 ಅಂತಂದ್ರೆ 0.75 ಇಂಟು ಪವರ್ ಆಫ್ 10 ಮೈನಸ್ 6 ಅಂತಂದ್ರೆ 4 ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ಇದಕ್ಕೆ 0.016 ಪ್ಲಸ್ ನೆಕ್ಸ್ಟ್ 10C7 10 NCR ಬಟನ್ 7 ಅಂತಂದ್ರೆ ಎಷ್ಟಾಯ್ತು ವ್ಯಾಲ್ಯೂ 120 1/4 ಅಂತ ಅಂದ್ರೆ ಇಟ್ ಈಸ್ 0.25 ಟು ದ ಪವರ್ 7 ಇಂಟು 3/4 ಅಂತಂದ್ರೆ 0.75 ಟು ದ ಪವರ್ 10 ಮೈನಸ್ 7 ಅಂತಂದ್ರೆ 3 ಆಗುತ್ತೆ ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ ಪ್ಲಸ್ 3.089 ಇಂಟು 10 ಪವರ್ ಮೈನಸ್ 3 ಬಂತು ಪ್ಲಸ್ ನೆಕ್ಸ್ಟ್ ಇದಕ್ಕೋಣ 10C8 10 NCR ಬಟನ್ 8 ಈಸ್ ಈಕ್ವಲ್ ಟು ನಾವು ಹೊಡೆದ್ರೆ 45 ಬಂತು 45 ಇಂಟು 0.25 ಟು ದ ಪವರ್ ಆಫ್ 8 ಇಂಟು 0.75 ಟು ದ ಪವರ್ ಆಫ್ 10 ಮೈನಸ್ 8 ಅಂತಂದ್ರೆ 2 ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 3.862 ಇಂಟು 10 ಪವರ್ ಮೈನಸ್ 4 ಪ್ಲಸ್ ನೆಕ್ಸ್ಟ್ ಇದು 10C9 10 NCR ಬಟನ್ 9 ಅನ್ನ ಪ್ರೆಸ್ ಮಾಡಿ ಈಸ್ ಈಕ್ವಲ್ ಟು ಹಾಕಿ ಎಷ್ಟು ಬಂತು 10 ಸೊ 10 ಇಂಟು 0.25 ಟು ದ ಪವರ್ ಎಷ್ಟಿಲ್ಲಿರೋದು 9 ಇಂಟು 0.75 ಟು ದ ಪವರ್ ಏನಿರೋದಿಲ್ಲಿ 10 ಮೈನಸ್ 9 ಅಂತಂದ್ರೆ 1 ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 2.861 ಇಂಟು 10 ಪವರ್ ಮೈನಸ್ 5 ಪ್ಲಸ್ ಲಾಸ್ಟ್ ಒನ್ 10C10 10 NCR ಬಟನ್ 10 ಅಂತಂದ್ರೆ ವ್ಯಾಲ್ಯೂ ಇಸ್ 1 ಸೊ 1 ಇಂಟು 0.25 ಟು ದ ಪವರ್ ಆಫ್ 10 ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ 10 ಮೈನಸ್ 10 ಅಂತಂದ್ರೆ 0 ಸೊ ಎನಿ ವ್ಯಾಲ್ಯೂ ಹ್ಯಾವಿಂಗ್ ಪವರ್ ಆಸ್ 0 ಇಟ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಸೊ ಒಳಗಡೆ 1 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 9.536 ಇಂಟು 10 ಪವರ್ ಮೈನಸ್ 7 ಸೊ ಇವಾಗ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಹಾಕಿ 0.016 ಪ್ಲಸ್ 3.089 ಇಂಟು 10 ಪವರ್ ಮೈನಸ್ 3 ಪ್ಲಸ್ 3.862 ಇಂಟು 10 ಪವರ್ ಮೈನಸ್ 4 ಪ್ಲಸ್ 2.861 ಇಂಟು 10 ಪವರ್ ಮೈನಸ್ 5 ಪ್ಲಸ್ 9.536 ಇಂಟು 10 ಪವರ್ ಮೈನಸ್ 7 ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 0.01950447 ಸೊ ದಿಸ್ ಇಸ್ ದ ಆನ್ಸರ್ ಸೊ ಒಬ್ಬೊಬ್ಬರಿಗೆ ಒಂದೊಂದು ಚೂರು ಚೇಂಜಸ್ ಆಗ್ಬೋದು ಯಾಕಂದ್ರೆ ನೀವು ಡೆಸಿಮಲ್ ಆದ್ಮೇಲೆ ಇಲ್ಲಿ 3 ಪಾಯಿಂಟ್ ಅನ್ನ ತಗೊಂಡಿದೀವಿ ಸೊ ಆಮೇಲೆ ಇಲ್ಲಿ ಇನ್ನೂ ಒಂದ್ 2-3 ನಂಬರ್ಗಳು ಬರ್ತವೆ ಅವುಗಳನ್ನ ಬರ್ದಿಲ್ಲ ಡೆಸಿಮಲ್ ಆದ್ಮೇಲೆ 3 ಪಾಯಿಂಟ್ ಅನ್ನ ಮಾತ್ರ ತಗೊಂಡಿದ್ದೀನಿ ಅದಕ್ಕೋಸ್ಕರ ಈ ತರ ಬಂದಿದೆ ಸೊ ಸ್ಮಾಲ್ ಸ್ಲೈಟ್ ವೇರಿಯೇಷನ್ ಆಗ್ಬೋದು ಬಟ್ ಆನ್ಸರ್ ಆಲ್ಮೋಸ್ಟ್ ಇದಕ್ಕೆ ಈಕ್ವಲ್ ಆಗಿರುತ್ತೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಸೊ ಇದು ಪ್ರಾಬ್ಲಮ್ ಆಗಿತ್ತು ಇನ್ನೂ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ ಆ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ ನೀವು ನೋಡಬಹುದು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್